ಯಾಕೋ ವಲ್ಲಭ ಹಾಗೆ ಗುರಾಯಿಸ್ತಿದ್ಯಾ? ನಾನು ಏನ್ ಮಾಡ್ದೆ? ಲೂಸು ಲೂಸು ಲೂಸು. ಒಂದು ಕೆಲಸನ ನಿನ್ಗೆ ನೆಟ್ಟಿಗೆ ಮಾಡಕ್ ಬರಲ್ವಲ್ಲೇ? ಮನೆ ಕೆಲಸ ಮಾಡಕ್ ಬರಲ್ಲ, ಅಡಿಗೆ ಮಾಡಕ್ ಬರಲ್ಲ, ನಾಟಕದಲ್ಲಿ ಒಂದ್ ಡೈಲಾಗ್ ಹೇಳಕ್ ಬರಲ್ಲ. ವೇಸ್ಟು ವೇಸ್ಟು ವೇಸ್ಟು. ಅಪ್ಪ ಕುಸುಮಕ್ಕ, ನೀವ್ ಬಂದ್ರಲ್ಲ, ಮನಸ್ಸಿಗೆ ನೆಮ್ಮದಿ ಆಗ್ತಿದೆ. ಅಂದ್ಹಾಗೆ ಮನೇಲಿ ಭಾಗ್ಯ ಧರ್ಮಣ್ಣೆಲ್ಲ ಹೇಗಿದಾರಕ್ಕ? ಭಾಗ್ಯನೂ ಚೆನ್ನಾಗಿದ್ದಾಳೆ, ನಮ್ಮ ಮನೆಯವರು ಈಗ ಹುಷಾರಾಗಿದ್ದಾರೆ. ಆಮೇಲೆ ಅದೇನ ಪುಡಿ ಚೆಲ್ಲಿರೋದು, ಏನಮ್ಮ ಅದು ವಿಚಿತ್ರವಾಗಿ ಕಾಣ್ತಾ ಇದೆ. ಎಲ್ಲಿಂದ ತಂದಿರೋದು ಅದನ್ನ ನೀನು? ಅಕ್ಕ, ಗ್ರಂಥಿಗೆ ಅಂಗಡಿಯಿಂದಾನೆ. ಅಲ್ಲೇ ಅಲ್ಲೇ ಆಗಿದ್ದು ತಪ್ಪು. ಯಾಕೆ ಗಿರ್ಜಾ ಮರ್ತು ಬಿಟ್ಯಾ? ಶಾರದತ್ತೆ ಯಾವ ತರ ಮಾಡಿಸ್ತಾ ಇದ್ದಿದ್ದು? ಅರ್ಶನದ ಕೊಂಬು ತಂದು ಲಕ್ಷಣವಾಗಿ ಕುಟ್ಟಿ ಅದನ್ನ ಕಲ್ಸಿ ತಾನೆ ಮದುಮಗನ್ಗೆ ಹಚ್ಚಿಸ್ತಿದ್ದು. ಅಂಗಡಿಯಿಂದ ತರ್ತಾರ, ಅದರಲ್ಲಿ ಕೆಂಕಳಿ ಇರುತ್ತೆ. ಹೌದಾ ಕುಸುಮಕ್ಕ? ಹಚ್ಚಬಾರ್ದದು. ಸಾರಿ. ಈಗ ಸಾರಿ ಅಂದ್ಬಿಟ್ರೆ ಆಮೇಲೆ ನಮ್ ರಾಮಾಚಾರಿ ಹೇಳಿದ್ದು ಸರಿಯಾಗಿದೆ. ರಾಮಾಚಾರಿ, ನೀನು ಕರೆಕ್ಟ್ ಆಗಿ ಹೇಳಿದೆ. ನೀನು ಏನು ತಪ್ಪೇ ಮಾಡಿಲ್ಲ. ಯಾಕೆ ಹೇಳು? ಕೇಳು, ಯಾಕೆ ಅಂತ ಕೇಳು. ಯಾಕಂಟಿ? ಯಾಕೆ ಅಂದ್ರೆ ಅರ್ಶನದ ಶಾಸ್ತ್ರದಲ್ಲಿ ಅರ್ಶನದ ಕೊಂಬನ್ನ ಕುಟ್ಟಿ ಅದನ್ನ ಮದುಮಗಂಗ್ ಹಚ್ಚಿದ್ರೇನೆ ಅರ್ಶನದ ಶಾಸ್ತ್ರಕ್ಕೆ ಒಂದು ಅರ್ಥ ಸಿಗದು. ಈಗ ಹಂಗೆ ಆಯ್ತಲ್ಲ, ಅದಕ್ಕೆ ನೀ ಮಾಡಿದ ತಪ್ಪೇ ಇಲ್ಲ. ಈಗ ನಂದ ನನಗ್ ಗೊತ್ತಿಲ್ಲ, ನನಗೆ ಈಗ ತಕ್ಷಣ ಅರ್ಶನದ ಕೊಂಬು, ಒನಕೆ, ಒರಳು 3 ಬೇಕು. ತರ್ಸು. ಆಯ್ತು ಕುಸುಮಕ್ಕ. ಕೇಶವ, ಬೇಗ ಬೇಗ ವ್ಯವಸ್ಥೆ ಮಾಡೋದು. ಆಯ್ತಪ್ಪ. ಕುಸುಮಟ್ಟಿ, ಐ ಲವ್ ಯು. ಐ ಲವ್ ಯು ಅನ್ನೋದಲ್ಲ. ಕುಸುಮಮ್ಮ, ಈಗ ಬಂದ್ರಿ ಅಂತ ಎಲ್ರ ಮುಖದಲ್ಲೂ ಧೈರ್ಯ ಕಾಣ್ತಾ ಇದೆ ನೋಡಿ. ಅದು ನಮ್ಮ ಮದುಮಗನ್ ಮುಖದಲ್ಲಂತೂ ಶಾಸ್ತ್ರ ಈಗ ಮುಂದುವರಿಯುತ್ತೆ ಅಂತ ಸಂತೋಷ ಎದ್ದು ಕಾಣ್ತಾ ಇದೆ. ಸುಮ್ನಿರ, ಅದನ್ನ ಪಾಪ ಅಂದ್ರು. ಈ ಕುಸುಮ ಅಂದ್ರೆ ಸುಮ್ನೆನಾ? ರೀ ಬಾವಾ, ನಾನು ಜ್ಯೋತಿ ದೇವಸ್ಥಾನಕ್ಕೆ ಹೋಗಿದ್ವಿ ರೀ. ಅಲ್ಲಿ ಮಾಧವನ್ನ ಒಂದ್ ಹುಡುಗಿ ಜೊತೆ ನೋಡ್ದೆ. ನಾನು ಅನ್ಕೊಂಡೆ ಪರವಾಗಿಲ್ಲ, ನಂದ ಮಗನ್ನ ಮದ್ವೆಗ್ ಮುಂಚೆನೆ ಹುಡುಗಿ ಜೊತೆ ಸುತ್ತಾಡಕ್ ಬಿಟ್ಟಿದ್ದಾನೆ ಅಂತ. ಆದ್ರೆ ಈಗ ಬ್ಯಾನರ್ ನೋಡಿದ್ಮೇಲೆ ಗೊತ್ತಾಗ್ತಾ ಇರೋದು. ಏನೇ ಗೊತ್ತಾಯ್ತು? ಅಯ್ಯೋ ರೀ, ಅಲ್ಲಿ ಮಾಧವನ್ ಜೊತೆ ದೇವಸ್ಥಾನದಲ್ಲಿ ಇದ್ದಿದ್ದ ಹುಡುಗಿನೇ ಬೇರೆ, ಇಲ್ಲಿ ಬ್ಯಾನರ್ ಅಲ್ಲಿರೋ ಹುಡುಗಿನೇ ಬೇರೆ ರೀ. ನೀನ್ ಹೇಳ್ತಾ ಇರೋದು ನಿಜನಾ ಇದ್ರಾ? ಪಕ್ಕ ಬಾವ, ಆ ಮಾಧವ ಬೇರೆ ಹುಡುಗಿ ಜೊತೆ ಇದ್ದ. ಏಯ್, ಸರಿಯಾಗಿ ನೋಡ್ದ ತಾನೆ ನೀನು? ಪಕ್ಕ ರೀ, 100ಕ್ಕೆ 500% ನಿಜ ರೀ. ಆ ಹುಡುಗಿನೇ ಬೇರೆ, ಈ ಹುಡುಗಿನೇ ಬೇರೆ. ನಂದ, ಆಕಾಶದಲ್ಲಿರೋ ಸೂರ್ಯ ಚಂದ್ರ ಕೊಡೋ ನಾವು. ನಮ್ಮ ಬೆಳಕನ್ನ ಯಾರು ಆರ್ಸಕ್ಕಾಗಲ್ಲ. ನೀನು ನಂದ, ಉಫ್ ಅಂದ್ರೆ ಆರೋಗನಂದ. ನಿನಗೆ ಉಫ್ ಅಂತ ಹೇಳೋ ಸಮಯ ಬಂದೇ ಬಿಡ್ತು ನೋಡು. ಮಕ್ಳು ಮಕ್ಳು ಅಂತ ಹಾರಾಡ್ತಾ ಇದ್ದ. ಇಬ್ರು ಮಕ್ಳು ಕಿವಿಲ್ ಹೂವು ಇಟ್ರು. ಪಾಪ ಹಿರಿ ಮಗ ತುಂಬಾ ಮುಗ್ಧ ಅಂತ ಅನ್ಕೊಂಡಿದ್ದ. ಆದ್ರೆ ಇವನು ನೋಡಿದ್ರೆ ಹೂವು ಅಲ್ಲ, ಲಾಲ್ ಬಾಗ್ನೇ ಆ ನಂದನ್ ಕಿವಿ ಮೇಲೆ ಹಿಡೋ ಕೊಟ್ಟಿದ್ದಾನೆ ಅನ್ಸುತ್ತೆ. ಇಡೋ ತರ ನಾವು ಮಾಡೋಣ ಚಂದ್ರು. ಲೇ ನಂದ, ನಿನ್ನ ಮಕ್ಕಳು ನಿನ್ನ ಮರ್ಯಾದಿನ ಮತ್ತೆ ಮತ್ತೆ ತೆಗಿಯೋ ತರ ಆಗ್ತಿದ್ಯಲ್ಲೋ. ನನ್ನ ಮಗಳನ್ನ ನಿನ್ನ ಮನೆ ಸೊಸೆ ಮಾಡ್ಕೊಂಡು ನನ್ನ ತುಳಿದ್ಬಿಟ್ಟಿ ಅನ್ಕೊಂಡ್ಯಾ? ನಾನ್ ಸೋತಿಲ್ಲ. ಈ ಸಲ ನಿನ್ನ ಹಿರಿಯ ಮಗನ ಮೂಲಕನೇ ನಿನ್ನ ಮಾನ ಮರ್ಯಾದೆ ತೆಗೆದು ನಾನ್ ಗೆಲ್ತೇನೆ. ಬೀಗ್ರೆ,
ಶಾಸ್ತ್ರದ್ದು ಫೋಟೋ ವಿಡಿಯೋ ಎಲ್ಲಾನು ಕಳಿಸ್ಕೊಡ್ತೀರಾ? ನನ್ನ ಸೊಸೆ ಮೀನಾ ಕೇಳ್ತಾ ಇದ್ದಾಳೆ, ಜೊತೆಗೆ ನಮಗೂ ಎಲ್ಲ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಕೇಳ್ದೆ. ನೋಡಿದ್ರ ಸಾಮಾನ್ಯದವಳಲ್ಲ ಈ ಮೀನಾ, ಖಾರದ ಮೆಣಸಿನ್ಕಾಯಿ. ಈ ಥರದ್ದೇ ಏನಾದ್ರೂ ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ಹೇಳಿದ್ದು ಪ್ರಿಯಾ, ನಿನ್ನ ಹೊರತು ಮುಟ್ಬಿಡ್ತಾಳೆ, ನೀನ್ ಸ್ವಲ್ಪ ಹುಷಾರಾಗಿರು ಅಂತ. ಹಲೋ ಬಿಗ್ರೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅದೇನಂದ್ರೆ ಬಿಗ್ರೆ, ಅರ್ಶನ ಶಾಸ್ತ್ರಕ್ಕೆಲ್ಲ ಫೋಟೋಗ್ರಾಫರ್ ಯಾಕೆ ಅಂತ ನಾವೇ ಯಾರಿಗೂ ಹೇಳಲಿಲ್ಲ. ಮಾವ ಫೋನಲ್ಲೇ ತೆಗ್ದಿರೋ ಫೋಟೋಸ್ ಕಳ್ಸಕ್ ಹೇಳಿ. ಆದ್ರೂ ನಮ್ ಚಿಕ್ಕ ಮಗಳಿಗೆ ಹೇಳಿದ್ದೆ, ನಿನ್ನ ಮೊಬೈಲ್ ನಲ್ಲಿ ಫೋಟೋಸ್ ತೆಗಿಯಮ್ಮ ಅಂತ. ಪಾಪ ಅವಳು ಬಂದ ಸಂಬಂಧಿಕರಿಗೆಲ್ಲ ಶರ್ಬತ್ ಕೊಡೋದ್ರಲ್ಲೇ ಕಾಲ ಕಳೆದೋಗಿದೆ. ಈ ಫೋಟೋ ತೆಗಿಯೋದನ್ನ ಮರ್ತೇ ಬಿಟ್ಟಿದ್ದಾಳೆ ನೋಡಿ. ಇರ್ಲಿ ಬಿಡಮ್ಮ, ಇದೆಲ್ಲ ಆಗ್ತಾ ಇರುತ್ತೆ. ಅಮ್ಮು, ಇದೆಲ್ಲ ದೊಡ್ಡ ಸುಳ್ಳು. ಎಷ್ಟೇ ಬಿಸಿ ಇದ್ರು ಅಟ್ಲೀಸ್ಟ್ ಒಂದ್ ಫೋಟೋನಾದ್ರು ತಕೊಂಡಿರಲ್ವಾ ಹೇಳು? ನಂಗೂ ಅದೇ ಅನ್ಸುತ್ತಕ್ಕ. ನಂಗಂತೂ ಈ ಫೋಟೋ ಗೀಟೋಗಿಂತ ಅತಿಥಿಗಳ ಸತ್ಕಾರನೇ ಮುಖ್ಯ. ಅದೇ ನಮ್ಮ ಮಣ್ಣಿನ ಗುಣ ಅಲ್ವಾ ಬಿಗ್ರೆ? ಅತಿಥಿ ದೇವೋ ಭವ. ಹೋಗ್ಲಿ ಬಿಡಿ, ಫೋಟೋ ವಿಡಿಯೋ ಏನ್ ಮುಖ್ಯ ಅಲ್ಲ, ಕಾರ್ಯಕ್ರಮ ಚೆನ್ನಾಗಿ ನಡೀತಲ್ಲ ಅಷ್ಟು ಸಾಕು. ಹೌದು ಬಿಗ್ರೆ. ಹಾ ಅತ್ಗೆ ಕರೆದ್ರಾ? ಬಂದೆ. ಬೀಗ್ರೆ, ಮಹಾರಾಷ್ಟ್ರದಿಂದ ನಮ್ಮ ಅತ್ತಿಗೆ ಬಂದಿದ್ದಾರೆ. ಅವರು ಕರ್ನಾಟಕಕ್ಕೆ ಬಂದಾಗೆಲ್ಲ ನಂಗೆ ಚಿಕ್ಕಮಂಗ್ಳೂರ್ ಕಾಫಿನೇ ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಕಾಫಿ ಮಾಡ್ಕೊಟ್ಬಿಟ್ಟು ಬರ್ತೀನಿ. ಅದೇ ನಮ್ಮನೆ ಗಟ್ಟಿ ಹಾಲಿನ ಕಾಫಿ. ಇವ್ರು ಮಾತಾಡ್ತಾರಂತೆ, ಲಾವಣ್ಯ ಕಾಫಿ ಪುಡಿ ಎಲ್ಲಿಟ್ಟಿದ್ಯೇ? ಹೇಳಿ ಬಿಗ್ರೆ. ದೊಡ್ಡಪ್ಪ ಬಂದೆ, ಒಂದೇ ನಿಮಿಷ ಬಂದೆ. ಬಿಗ್ರೆ, ನಮ್ಮ ದೊಡ್ಡಪ್ಪ ಮಿಲಿಟರಿಲಿದ್ರು, ಅವ್ರಿಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಟ್ಟು ಬರ್ತೀನಿ. ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ, ಓಕೆನಾ? ಸರಿ ಬಿಗ್ರೆ. ಓಕೆ ಬಿಗ್ರೆ. ಏನ್ರಿ ಮೀನಾ, ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಕಿಲಾಡಿ ಇವಳು. ಎಲ್ಲದಕ್ಕೂ ವಿಡಿಯೋ ಫೋಟೋ ಅಂತ ಒಳ್ಳೆ ಲಾಯರ್ ತರ ಸಾಕ್ಷಿ ಅಂತ ಕೇಳ್ತಾಳಲ್ಲ. ಇವಳಿಗೊಂದು ಮೂಗುದಾರ ಹಾಕ್ಲಿಲ್ಲ ಅಂದ್ರೆ ನಾನ್ ಈ ಪೊರ್ಕಿ ಪರಮೇಶ್ ಹೆಂಡ್ತಿನೇ ಅಲ್ಲ. ಯಾಕೆ ಫ್ಲಾಶ್ ಬ್ಯಾಕ್ ಎಲ್ಲ ಯಾಕೆ ನೆನಪಿಸ್ತೀಯ? ನೋವಾಗುತ್ತೆ. ಸಾರಿ. ತುಂಬಾ ಒಳ್ಳೆ ಜನ ಅನ್ಸುತ್ತೆ. ಏನೋ ಗಡ್ಬಿಡಿಲಿ ಫೋಟೋ ತೆಗಿಯಕ್ಕಾಗಿಲ್ಲ. ಪರವಾಗಿಲ್ಲ ಬಿಡು, ಮದ್ವೆ ಮನೇಲಿ ತುಂಬಾ ಚೆನ್ನಾಗಿ ಫೋಟೋ ತೆಗ್ಸೋಣ. ಅತ್ತೆ, ಏನಮ್ಮ ಸೊಸೆ ಮುದ್ದು? ಅತ್ತೆ ಅಂತ ತುಂಬಾ ಪ್ರೀತಿಯಿಂದ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಅತ್ತೆ, ಮದ್ವೆ ಅಂದ್ರೆ ಎಷ್ಟು ಸಂಭ್ರಮ ಇರುತ್ತೆ ಅಲ್ವಾ? ಹೌದು ಕಣೆ ಬೀನಾ, ಮದ್ವೆ ಅಂದ್ರೇನೆ ಹೀರೋ ಸಂಭ್ರಮ. ಮನೆಯನ್ನ ಗಲಗಲ ಅಂತಿರುತ್ತೆ. ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅಂತ ಒಂದೇ ಸಡಗರ. ಆದ್ರೆ ಗಂಡಿನ ಮನೆಯವ್ರಿಗೆ ಮದ್ವೆ ಆದ್ಮೇಲೂ ಸಂಭ್ರಮ ಇರುತ್ತೆ. ಯಾಕೇಳು? ದೇವತೆ ಅಂತ ಸೊಸೆ ಮನೆಗ್ ಬರ್ತಾಳಲ್ಲ, ಅದಕ್ಕೆ. ಪಾಪ ಹೆಣ್ಣೆತ್ತವ್ರಿಗೆ ಬೇಜಾರು ಕಣೆ. ಮಗಳನ್ನ ಮದ್ವೆ ಮಾಡಿ ಕಳ್ಸಿದ ತಕ್ಷಣ ಅವ್ರ ಮನೆಯೆಲ್ಲ ಬಿಕೋ ಅಂದ್ಬಿಡತ್ತೆ. ನಾವು ಅಷ್ಟೆ, ಧನ್ಯನ್ ಮದ್ವೆ ಮಾಡಿ ಕಳ್ಸಿದ್ಮೇಲೆ ನಾನು ನಿಮ್ಮ ಮಾವ ಊಟನೇ ಬಿಟ್ಕೂತಿದ್ವಿ, ಗೊತ್ತಾ? ಅಲ್ವಾ ಅತ್ತೆ, ಹೆಣ್ಣೆತ್ತೋರ್ಗೆ ಎಷ್ಟೆಲ್ಲ ಸಂಕಟ. ಪಾಪ ಹುಟ್ಟದಾಗಿಂದ ಅಂಗೈಲಿಟ್ಕೊಂಡು ಸಾಕಿರ್ತಾರೆ. ಅದೇ ಮದುವೆ ಮಾಡ್ಕೊಟ್ಟು ಕಳ್ಸಿದ್ಮೇಲೆ ಗಂಡನ ಮನೇಲಿ ಹೇಗಿರ್ತಾಳೆ ಏನು ಅನ್ನೋದು ಗೊತ್ತಿರಲ್ಲ. ಮಗಳು ಗಂಡನ ಜೊತೆ ಸಂತೋಷವಾಗಿರ್ತಾಳೆ ಅನ್ನೋ ನಂಬಿಕೆ ಮೇಲೆ ಜೀವನ ಸಾಗಿಸ್ತಾ ಇರ್ತಾರೆ. ಅತ್ತೆ, ನಾನು ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದ ವಿಷಯನೇ ಮರ್ತೋದೆ. ಅತ್ತೆ, ಅದು ನನ್ಗೊಂದು ಡೌಟು. ಏನೇ ಅದು? ಅಲ್ಲ ಅತ್ತೆ, ಈಗಿನ ಕಾಲದಲ್ಲಿ ಮನೇಲಿ ಮದ್ವೆ ಅಂದ್ರೆ ಸಣ್ಣ ಪುಟ್ಟ ಶಾಸ್ತ್ರಕ್ಕೂ ಫೋಟೋಸು ವಿಡಿಯೋಸು ತೆಗಿಸ್ತಾರಪ್ಪ. ಆದ್ರೆ ಪ್ರಿಯ ಅವ್ರ ಮನೇಲಿ ಒಂದ್ ಫೋಟೋಸು ತೆಗ್ಸಿಲ್ಲ ಅಂದ್ರೆ ಏನತ್ತೆ ಅರ್ಥ? ನನ್ಗಂತೂ ಇದ್ಯಾಕೋ ಸರಿ ಕಾಣಿಸ್ತಿಲ್ಲಪ್ಪ. ನಿಮ್ಗೂ ಹಾಗೆ ಅನಿಸ್ತಿದ್ಯಾ? ಸರಿ ಕಾಣಿಸ್ತಿಲ್ಲ ಅಂದ್ರೆ ಏನೇ ವೀಣಾ ನಿನ್ ಮಾತಿನ ಅರ್ಥ? ಅಂದ್ರೆ ಪ್ರಿಯಾ ಮನೆಯವರೇ ಸರಿ ಇಲ್ಲ ಅಂತನಾ? ಒಂಥರ ಹಾಗೆ ಅನಿಸ್ತಿದೆ ಅತ್ತೆ. ಒಂದೊಂದ್ಸಲ ಆ ಪ್ರಿಯಾ ಅವ್ರ ಅಮ್ಮ ಮಾತಾಡೋದ್ ನೋಡಿದ್ರೆ ಫುಲ್ಲು ಡೌಟ್ ಬರುತ್ತೆ ಅತ್ತೆ. ಒಂದಕ್ಕೊಂದು ಸಂಬಂಧನೇ ಇರಲ್ಲ, ಗೊತ್ತಾ? ಈಗ ನೋಡಿ, ಏನು ಫೋಟೋಗ್ರಾಫರೇ ಬಂದು ಫೋಟೋಸ್ ತೆಗಿಬೇಕಿತ್ತಾ?
ಇವ್ರದೇ ಯಾವ್ದಾದ್ರು ಮೊಬೈಲ್ ಅಲ್ಲಿ ಫೋಟೋಸ್ ತೆಗಿಬೋದಿತ್ತು ತಾನೆ. ಮೀನಾ, ನಿನಗ್ ಬರೀ ಅನುಮಾನ ಪಡೋದೇ ಆಯ್ತು ಕಣೆ. ಅವರೇ ಹೇಳಿಲ್ವೇನೆ ಮನೆ ತುಂಬಾ ಜನ ಇದ್ರು, ಪಾಪ ಆ ಹುಡುಗಿ ಲಾವಣ್ಯಂಗೆ ಬಂದವ್ರು ಹೋದವ್ರಿಗೆ ಕಾಫಿ ಕೊಡೋದ್ರಲ್ಲೇ ಸಾಕಾಯ್ತು ಅಂತ. ಅದಕ್ಕೆ ಅವ್ರಿಗೆ ಫೋಟೋ ತಗೊಳ್ಳೋದು ಟೈಮ್ ಆಗಿಲ್ಲ ಅನ್ಸುತ್ತೆ. ಅಷ್ಟಕ್ಕೆ ಏನೇನೋ ಅನ್ಕೊಂಡ್ಬಿಡೋದು. ತರ್ಲೆ ಕಣೆ ನೀನು. ಹಾಗಲ್ಲ ಅತ್ತೆ, ಮತ್ತಿನ್ ಹೇಗೆ? ಹೇಗೂ ಇಲ್ಲ ಬಿಡಿ. ಮೀನಾ, ಪ್ರಿಯಾ ಮನೆಯವರು ತುಂಬಾ ಒಳ್ಳೆಯವರು ಕಣೆ. ಏನೋ ವೀಣವರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅನ್ನೋದ್ ಬಿಟ್ರೆ ಅವ್ರ ಮನ್ಸು ತುಂಬಾ ಒಳ್ಳೇದು. ಹಾಗೆಲ್ಲ ಏನೂ ಆಗಲ್ಲ. ನೋಡು, ನೀನೇನೇನೋ ಯೋಚನೆ ಮಾಡೋದ್ ಬಿಟ್ಟು ಹೋಗಿ ಆರಾಮಾಗಿ ಮಲ್ಕೋ, ಸರಿನಾ? ಛೇ, ಆ ಪ್ರಿಯಾ ಮನೆಯವರು ಸರಿ ಇಲ್ಲ ಅಂತ ಹೇಳಕ್ ಹೋದ್ರು ನಮ್ಮನೇಲಿ ಯಾರು ನನ್ನ ನಂಬ್ತಾನೆ ಇಲ್ವಲ್ಲ. ಇವ್ರಿಗೆಲ್ಲ ಹೇಗಪ್ಪ ಅರ್ಥ ಮಾಡಿಸ್ಲಿ? ಆದ್ರೂ ಅವ್ರು ಹೇಗೆ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು. ಯಾಕೋ ವಲ್ಲಭ ಹಾಗೆ ಗುರಾಯಿಸ್ತಿದ್ಯಾ? ನಾನು ಏನ್ ಮಾಡ್ದೆ? ಲೂಸು ಲೂಸು ಲೂಸು. ಒಂದು ಕೆಲಸನ ನಿನ್ಗೆ ನೆಟ್ಟಿಗೆ ಮಾಡಕ್ ಬರಲ್ವಲ್ಲೇ? ಮನೆ ಕೆಲಸ ಮಾಡಕ್ ಬರಲ್ಲ, ಅಡಿಗೆ ಮಾಡಕ್ ಬರಲ್ಲ, ನಾಟಕದಲ್ಲಿ ಒಂದ್ ಡೈಲಾಗ್ ಹೇಳಕ್ ಬರಲ್ಲ. ವೇಸ್ಟು ವೇಸ್ಟು ವೇಸ್ಟು. ಬೆಳಿಗ್ಗೆ ಯಾಕೆ ಅಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದೆ? ಅರ್ಶನ ಪುಡಿ ಚೆಲ್ಲಿ ನನಗ್ ಬರ್ತಿದ್ದ ಕೋಪಕ್ಕೆ ಆ ಪಾತ್ರೆ ತಗೊಂಡು ನಿನ್ ಮುಖಕ್ಕೆ ಪಟ್ ಅಂತ ಹೊಡೆಯೋಣ ಅಂತ ಅನ್ಸ್ಬಿಡಿತು. ಒಂದ್ಕೆ ತಗೊಂಡು ನಿನ್ ತಲೆ ಮೇಲೆ ಕುಟ್ಟು 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 ಅಂತ ಕುಟ್ಬೇಡ ಅಂತ ಅನ್ಸ್ಬಿಟ್ಟಿತ್ತು. ನಾನು ಹೇಗ್ ಕೋಪ ಕಂಟ್ರೋಲ್ ಮಾಡ್ಕೊಂಡೆ ಅಂದ್ರೆ ನನಗೆ ಗೊತ್ತು. ಯಾಕೋ ವಲ್ಲಭ ಹಾಗ್ ಬೈತ್ಯ? ಕಾಲ್ ಎಡುತ್ತು, ಬಟ್ಲು ಬಿತ್ತು, ನಾನೇನಾದ್ರು ಬೇಕಂತ ಮಾಡಿದ್ನ? ನಿಜ ಹೇಳು, ನಂದೇನು ತಪ್ಪಿಲ್ಲ ತಾನೆ? ಹೌದಮ್ಮ, ನಿಂದೇನು ತಪ್ಪಿಲ್ಲ. ತಪ್ಪೆಲ್ಲ ನೀನು ಕಟ್ಕೊಂಡು ನಂದೆ. ಯಾಕೋ ವಲ್ಲಭ ಆತರ ಕೊಂಕ್ ಮಾತಾಡ್ತೀಯ? ಕುಸುಮ ಆಂಟಿನೇ ಹೇಳಿಲ್ವಾ ನಾನು ಎಷ್ಟು ಒಳ್ಳೆ ಕೆಲಸ ಮಾಡ್ದೆ ಅಂತ? ನಿನಗ್ ಅದಕ್ಕೆ ಹೊಟ್ಟೆ ಉರಿ ಅಲ್ವಾ? ಈ ಲೂಸು, ನಿನ್ ಮನೆಗೆ ಹೊಸ ಸೊಸೆ ನಿನಗೆ ಬೇಜಾರಾಗ್ಬಾರ್ದು ಅಂತ ಅವ್ರಂಗೆ ಹೇಳಿರೋದಷ್ಟೇ. ಅದನ್ನೇ ನಂಬ್ಕೊಂಡು ಆಮೇಲೆ ನಮ್ಮ ಮನೇಲಿರೋ ಎಲ್ಲ ವಸ್ತುನು ಬೀಳಿಸ್ಕೊಂಡು ಧ್ವಂಸ ಮಾಡ್ಬಿಟ್ಟಿ. ಆಮೇಲೆ ಪಾಪ ನಮ್ಮಪ್ಪ ಎಲ್ರೂ ಅಪ್ಶಕನ ಅಪ್ಶಕನ ಅಂತ ಎಲ್ಲ ಹೇಳ್ಬೇಕಾದ್ರೆ ಅದೆಷ್ಟು ಅಪ್ಸೆಟ್ ಆಗಿದ್ರು ಗೊತ್ತಾ? ಎಲ್ಲ ನಿನ್ನಿಂದಾನೆ. ಮೊದ್ಲೇ ನಮ್ಮ ಅಪ್ಪಂಗೆ ನಮ್ಮಿಬ್ರ ಮೇಲೆ ಇಲ್ಲಿದೆ ಕೋಪ. ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮನ್ ಬಿಡ್ಸ್ಕೊಳಕ್ಕೆ ಅಂತ ನಿಮ್ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಅದಕ್ಕೇನೋ ಸ್ವಲ್ಪ ಸಾಫ್ಟ್ ಕಾರ್ನರ್ ಬಂದಿತ್ತು ನಿನ್ ಮೇಲೆ. ಈಗ ಅದು ಹೋಗೆ.com. ನಿನ್ನಂತ ದಡ್ಡಿನ ಕಟ್ಕೊಂಡಲ್ಲ, ಅದಕ್ಕೂ ಉರ್ಕೊಂಡಿದಾರೆ ನಮ್ಮಪ್ಪ ನನ್ ಮೇಲೆ. ಯಾವ್ದನ್ನು ಯಾವ್ದಕ್ಕೂ ಕಂಪೇರ್ ಮಾಡ್ಬೇಡ ವಲ್ಲಭ. ಎಲ್ಲ ನಂದೇ ತಪ್ಪು. ನಂಗೇನು ಗೊತ್ತಿಲ್ಲ, ನಂಗೇನು ಬರೋದು ಇಲ್ಲ. ಸಾರಿ. ನೋಡೋ, ನಿನ್ ಮೇಲೆ ಹೊಟ್ಟೆ ಊರಿಗೆ ನಾನು ನಿನ್ ಬೈತಾ ಇಲ್ಲ. ನೀನ್ ಮಾಡೋ ಎಡವಟ್ಗಳಿಂದ ಮನೆಯವ್ರ ಎಲ್ಲಾರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀನ್ ಕೆಟ್ಟವಳಾಗ್ತೀಯ. ಆ ಥರ ಸಿಚುವೇಶನ್ನ ತಂದ್ಕೊಂಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸ್ವಲ್ಪ ಮಾಡೋ ಕೆಲಸದಲ್ಲಿ ಫೋಕಸ್ ಇಟ್ಕೋ, ಅರ್ಥ ಆಯ್ತಾ?